ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರ, ನಿಮ್ಮ ಜಿಲ್ಲೆಯವರೇ ಆದಂಥ ಇಂಧನ ಸಚಿವರಾದಂಥ ಶ್ರೀ ಕೆ.ಜೆ. ಜಾರ್ಜ್ ಅವರ, ಕಂದಾಯ ಸಚಿವರಾದಂಥ ಶ್ರೀ ಕೃಷ್ಣ ಬೈರೇಗೌಡ ಅವರ, ಈ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ರಿಜ್ವಾನ್ ಅರ್ಷದ್ ಅವರ, ವಿರಾಜಪೇಟೆ ಕ್ಷೇತ್ರದ ಶಾಸಕರು, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದಂಥ ಶ್ರೀ ಪೊನ್ನಣ್ಣ ಅವರ, ಮಡಿಕೇರಿ ಶಾಸಕರಾದಂಥ ಶ್ರೀ ಮಂತ್ರಗೌಡ ಅವರ, ಕೊಡವ ಸಮಾಜದ ಅಧ್ಯಕ್ಷರಾದಂಥ ಶ್ರೀ ಕರವೆಟ್ಟರ ಎಮ್ಮಯ್ಯ ಅವರ, ಗೌರವ ಕಾರ್ಯದರ್ಶಿಗಳಾದಂಥ ಶ್ರೀ ಉತ್ತರಣ್ಣ ಅವರ, ಉಪಾಧ್ಯಕ್ಷರಾದಂಥ ಶ್ರೀಮತಿ ಕಮಲಾ ಉತ್ತಪ್ಪ ಅವರ, ಇತರ ಎಲ್ಲ ಪದಾಧಿಕಾರಿಗಳೇ, ಇಲ್ಲಿ ಸೇರಿರ್ತಕ್ಕಂಥ ಆತ್ಮೀಯ ಒಂದು ಭಗಿನಿಯರೇ, ಮಾಧ್ಯಮದ ಗೆಳೆಯರು, ಈ ಸಮಾರಂಭದಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿದರು. ನೀವು ನನಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ, ನಮ್ಮ ಸರ್ಕಾರಕ್ಕೆ ಸನ್ಮಾನ ಮಾಡತಕ್ಕಂಥ ಕಾರ್ಯಕ್ರಮವನ್ನು ಏರ್ಪಾಡು ಮಾಡ್ಕೊಂಡಿದ್ದೀವಿ. ನೀವೆಲ್ಲರೂ ಕೂಡ ಕೊಡವ ಸಮಾಜದವರು ಬಹಳ ಅಭಿಮಾನದಿಂದ, ಪ್ರೀತಿಯಿಂದ ನಮಗೆ ಸನ್ಮಾನ ಮಾಡಿದ್ದೀರಿ, ಗೌರವ ತೋರಿಸಿದ್ದೀರಿ. ಅದಕ್ಕೋಸ್ಕರ ಬೆಂಗಳೂರಿನ ಕೊಡವ ಸಮಾಜದ ಎಲ್ಲರಿಗೂ ಕೂಡ, ಮತ್ತೆ ಕೊಡಗಿನ ಎಲ್ಲ ಕೊಡವರಿಗೆ ಮತ್ತೆ ಇತರರಿಗೆ ನನ್ನ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾರೆ. ನಿಮಗೆ 7 ಎಕರೆ ಕೊಟ್ಟಿರ್ತಕ್ಕಂಥದ್ದು ಎಲ್ಲ ಸಮಾಜದವ್ರಿಗೂ ಕೊಡ್ತಾ ಇದ್ದೀವಿ. ಅದೇ ರೀತಿ ನಿಮ್ಮ ಸಮಾಜಕ್ಕೂ ಕೂಡ ಕೊಟ್ಟಿದ್ದೀವಿ. ಅದರಲ್ಲಿ ದೊಡ್ಡತನ ಏನಿಲ್ಲ. ನಮ್ಮ ಉದ್ದೇಶ ಎಲ್ಲ ಸಮಾಜಗಳು ಕೂಡ, ಸಣ್ಣ ಸಣ್ಣ ಸಮಾಜಗಳು ಕೂಡ ಅವರು ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮೇಲೆ ಬರಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಯಾಕಂತಂದ್ರೆ ಒಂದು ಸಂಘಟನೆ ಇರ್ತದೆ. ಈ ಸಂಘಟನೆ ಬೆಳಿಬೇಕಾದ್ರೆ ಒಂದು ಜಾಗ ಇರಬೇಕಾಗ್ತದೆ. ಆ ಜಾಗದಲ್ಲಿ ನೀವು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿಕ್ಕೆ ಸಾಧ್ಯ. ಕೊಡವ ಸಮಾಜದವರು ಸಂಖ್ಯೆಯಲ್ಲಿ ಬಹಳ ಅಲ್ಪಸಂಖ್ಯಾತರು, ಆದರೆ ಅವರ ಸೇವೆ ದೇಶಕ್ಕೆ ಅಪಾರವಾದ
ವಿಶಿಷ್ಟವಾದದ್ದು ಅಂತಕ್ಕಂಥ ಮಾತುಗಳನ್ನು ನಿಮ್ಮ ಸೇವೆ ವಿಶಿಷ್ಟವಾದದ್ದು, ನಿಮ್ಮ ಸಂಸ್ಕೃತಿ ವಿಶಿಷ್ಟವಾದದ್ದು, ನಿಮ್ಮ ಪರಂಪರೆ ವಿಶಿಷ್ಟವಾದದ್ದು, ನಿಮ್ಮ ಭಾಷೆ ವಿಶಿಷ್ಟವಾದದ್ದು, ಮತ್ತೆ ಎಲ್ಲಿಗಿಂತ ಬಹಳ ಮುಖ್ಯವಾಗಿ ಶಿಸ್ತಿದೆಯಲ್ಲ, ಶಿಸ್ತಿಗೆ ಭದ್ರ ನೀವು ನಿಮ್ಮಲ್ಲಿ ಬಹಳ ಅದನ್ನ ಕಾಪಾಡ್ತಕ್ಕಂಥ ಕೆಲಸವನ್ನು ಪುರುಷರು ಮಾಡ್ತಾರೆ, ಮಹಿಳೆಯರು ಕೂಡ ಮಾಡ್ತಾರೆ. ಮತ್ತೆ ಅಪಾರವಾದಂತ ಕೊಡುಗೆಗಳನ್ನ ಈ ದೇಶದ ಸೈನ್ಯಕ್ಕೆ, ಕ್ರೀಡೆಗೆ, ಶಿಕ್ಷಣಕ್ಕೆ ಮತ್ತೆ ರಾಜಕೀಯಕ್ಕೆ ಬಹಳಷ್ಟು ಕೊಟ್ಟಿದ್ದೀರಿ. ಮರಿಲಿಕ್ಕೆ ಸಾಧ್ಯ ಆಗಲ್ಲ. ಕೊಡವರಲ್ಲಿ ನನಗೆ ಇಬ್ಬರು ನನಗೆ ಪರಿಚಯ ಇರ್ತಕ್ಕಂಥವ್ರು, ಎ.ಕೆ. ಸುಬ್ಬಯ್ಯನವರು ಮತ್ತು ಎಂ.ಸಿ. ನಾರಾಯಣವರು. ಬಹುಶಃ ರಾಜಕಾರಣಕ್ಕೆ ಒಂದು ದೊಡ್ಡ ಕೊಡುಗೆ ಇರ್ತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಇವರು ಇಬ್ಬರು ಕೂಡ ಒಳ್ಳೆ ಪಾರ್ಲಿಮೆಂಟೇರಿಯನ್ಸ್ ಅಂತ ಹೇಳಿದ್ರೆ ಅದು ತಪ್ಪಾಗಲಾರದು. ಎಂ.ಸಿ. ನಾರಾಯಣವರು ಒಳ್ಳೆ ಪಾರ್ಲಿಮೆಂಟೇರಿಯನ್, ಎ.ಕೆ. ಸುಬ್ಬಯ್ಯನವರು ಕೂಡ ಒಬ್ಬ ಒಳ್ಳೆ ಪಾರ್ಲಿಮೆಂಟೇರಿಯನ್. ಅಪಾರವಾದಂತ ಜ್ಞಾನ ಇರ್ತಕ್ಕಂಥದ್ದು ಮತ್ತು ವಿಷಯ ಸಂಗ್ರಹಣೆ, ಮಾಹಿತಿ ಇದ್ದಂತ ವ್ಯಕ್ತಿಗಳು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಇಬ್ಬರು ಭಾಷಣನೂ ಕೇಳಿದ್ದೀನಿ. ಕೌನ್ಸಿಲ್ನಲ್ಲಿ ಎ.ಕೆ. ಸುಬ್ಬಯ್ಯನವರು ಪಾಪ ಅಸೆಂಬ್ಲಿಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಒಂದ್ಸಾರಿ ಮಾತ್ರ ಎಂ.ಸಿ. ನಾರಾಯಣವರು ಅಸೆಂಬ್ಲಿ ಸದಸ್ಯರಾಗಿದ್ರು, ಆದ್ರೆ ನಾನು ಎಂ.ಎಲ್.ಎ ಆಗಿರ್ಲಿಲ್ಲ. ಆದ್ರೆ 73ರಿಂದ ಕೊನೆಯವರೆಗೆ ಈಗಲೂ ಕೂಡ ಸ್ನೇಹದಲ್ಲಿ ಇದ್ದೇವೆ. ಮತ್ತೆ ಒಳ್ಳೆ ಪಾರ್ಲಿಮೆಂಟೇರಿಯನ್ ಕೂಡ ಇದ್ದಾರೆ. ಎ.ಕೆ. ಸುಬ್ಬಯ್ಯನವರು ಫೈನ್ ಬ್ರ್ಯಾಂಡ್. ಆ ಎಲ್ಲ ಲಕ್ಷಣಗಳು ಪೊನ್ನಣ್ಣನಿಗಿದಾವೆ. ಆದ್ರೆ ಫೈನ್ ಬ್ರ್ಯಾಂಡ್ ಆಗ್ತಾರ ಅಂತ ಹೇಳಿ ನೋಡ್ಬೇಕು. ಯಾಕಂದ್ರೆ ಎ.ಕೆ. ಸುಬ್ಬಯ್ಯನವರು ಫೈನ್ ಬ್ರ್ಯಾಂಡ್ ಆಗಿದ್ದಾರೆ. ಪೊನ್ನಣ್ಣವರು ಕೂಡ ಫೈರ್ ಬ್ರ್ಯಾಂಡ್ ಆಗ್ತಾರ ಅಂತಕ್ಕಂಥದನ್ನ ನೋಡ್ಬೇಕಾಗ್ತದೆ. ಮತ್ತೆ ಮಾಹಿತಿ ಪ್ರಕಾರ ಒಳ್ಳೆ ಮಾಹಿತಿಗಳೆಲ್ಲ ಇದಾವೆ, ಒಳ್ಳೆ ಪಾರ್ಲಿಮೆಂಟೇರಿಯನ್ ಆಗ್ತಕ್ಕಂಥ ಎಲ್ಲ ಲಕ್ಷಣಗಳು ಇದಾವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಾವು ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ, ರೆವಿನ್ಯೂ ಮಿನಿಸ್ಟರ್ ಕೂಡ ಹೇಳಿದ್ದೀನಿ, ಯಾರೇ ಸಂಘ ಸಂಸ್ಥೆಗಳು ಕೇಳಿದ್ರು ಕೂಡ ಅದು ಪ್ರಾಧಿಕಾರದಲ್ಲಿ ಕೇಳಲಿ ಅಥವಾ ಬೇರೆ ಜಾಗದಲ್ಲಿ ಕೇಳಲಿ, ಅದನ್ನ 10% ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. 10% ಗೈಡೆನ್ಸ್ ವ್ಯಾಲ್ಯೂನಲ್ಲಿ 10% ಕೊಡಬೇಕು ಅಂತ ಹೇಳಿದ್ದೀವಿ. ಈಗ ನಿಮ್ಮದು 7 ಎಕರೆ, ಇಲ್ಲಿ 1,03,00,000 10 ಲಕ್ಷ 10% ಮಾತ್ರ ಕೊಡಬೇಕು ಅಂತ ತೀರ್ಮಾನ ಮಾಡೋದು. ಮಾರುಕಟ್ಟೆನಲ್ಲಿ 35ರಿಂದ 40 ಕೋಟಿ ರೂಪಾಯಿಗಳಾಗ್ತದೆ ಅಂತ ಆಸ್ತಿಯನ್ನ 1,10,07,000 ಇದಕ್ಕೆ ಕೊಟ್ಟಿದ್ದೇವೆ. ನನಗೆ ನಿಮ್ಮ ಮೇಲೆ ವಿಶ್ವಾಸ ಇದೆ, ನಂಬಿಕೆ ಇದೆ. ನೀವು ಯಾವತ್ತೂ ಕೂಡ ಧರ್ಮ ಜಾತಿ ಮಾಡಲ್ಲ ಅಂತಕ್ಕಂಥ ನಂಬಿಕೆ ಇದೆ. ನಾವೆಲ್ಲ ಭಾರತೀಯರು, ನಾವೆಲ್ಲ ಕನ್ನಡಿಗರು, ಭಾರತೀಯ ಕನ್ನಡಿಗ. ನಾವು ಏನೇ ಭಾಷೆ, ಯಾವುದೇ ಭಾಷೆ ಮಾತಾಡಲಿ, ನೀವು ಯಾವುದೇ ಭಾಷೆ ಮಾತಾಡಿ,
ಆದರೆ ಕನ್ನಡಿಗ ಅಂತಕ್ಕಂಥದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ, ಭಾರತೀಯ ಅಂತ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಾವು ಈ ದೇಶದ ರಕ್ಷಣೆಯಲ್ಲಿ ನೀವು ಮುಂಚೂಣಿನಲ್ಲಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಕಾರ್ಯಪ್ಪನವರು, ತಿಮ್ಮಯ್ಯನವರು, ಅವರು ಇನ್ನೂ ಅನೇಕ ಜನ ಸೇವೆಯಲ್ಲಿದ್ದಾರೆ, ಇನ್ನು ಅನೇಕ ಜನ ನಿವೃತ್ತಿ ಹೊಂದಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ದೊಡ್ಡ ನಮಸ್ಕಾರಗಳನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಕಾಂಗ್ರೆಸ್ ಪಕ್ಷ ಎಲ್ಲರೂ ಕೂಡ ಸಮಾನವಾಗಿ ಕಾಣಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಮೇಲು ಕೀಳು ಇರಬಾರದು, ಬಡವ ಬಲ್ಲಿದ ಇರಬಾರದು, ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದು ನಂಬಿಕೆ ಇಟ್ಟಿರ್ತಕ್ಕಂಥದ್ದು ನಾವು. ನೀವು ಕೂಡ ಆ ದಾರಿನಲ್ಲಿ ನಡೀತಕ್ಕಂಥ ಎಲ್ಲ ಗುಣಗಳನ್ನ ಹೊಂದಿದ್ದೀವಿ ಅಂತಕ್ಕಂಥ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು ಅಂತಕ್ಕಂಥ ಮಾತುಗಳನ್ನು ಹೇಳಬೇಕು. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಜಾತಿ ಮಾಡಲ್ಲ, ಧರ್ಮ ಮಾಡಲ್ಲ, ಮತ್ತೆ ವೈಯಕ್ತಿಕವಾಗಿ ನೋಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಲ್ಲ. ಎಲ್ಲರೂ ಸಮಾನ ಅವಕಾಶಗಳು ಸಿಗಬೇಕು ಎಲ್ಲರಿಗೂ. ನಮ್ಮ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಎಲ್ಲರಿಗೂ ಸಮಾನ ಅವಕಾಶಗಳು ಸಿಗಬೇಕು, ಸಮಾನ ಹಕ್ಕುಗಳು ಸಿಗಬೇಕು, ಸಮಾನತೆಯಿಂದ ಬಾಳಬೇಕು, ಸಮಾಜ ನಿರ್ಮಾಣ ಆಗಬೇಕು. ಬಹುಶಃ ಅದರಲ್ಲಿ ನಂಬಿಕೆ ಕೇಳಿದ್ದೀರಿ ಅಂತಕ್ಕಂಥದ್ದು ನನ್ನ ನಂಬಿಕೆ, ವಿಶ್ವಾಸ. ಯಾಕಂತಂದ್ರೆ ನಾವು ಅಂತಿಮವಾಗಿ ಸಮಾಜವನ್ನು ನಿರ್ಮಾಣ ಮಾಡಬೇಕು. ಬಡತನ, ಶ್ರೀಮಂತಿಗೆ, ಜಾತಿ, ಧರ್ಮ ಇವುಗಳನ್ನ ಈ ದೂರ ಇರ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಯಾವುದೇ ಧರ್ಮ ಇರಲಿ, ಜಾತಿ, ಅದು ಮನೆಯಲ್ಲಿ ಇರಬೇಕು, ಹೊರಗಡೆ ಇರಬಾರ್ದು. ನಿಮ್ಮಲ್ಲಿ ಆ ಗುಣ ಇದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಬಹಳ ಹೊಸಗಳಿಂದ ನೋಡ್ತಾ ಇದ್ದೀನಿ ಕೊಡವರನ್ನ. ಯಾಕಂದ್ರೆ ನನಗೆ ಒಬ್ಬ ಕ್ಲಾಸ್ಮೇಟ್ ಇದ್ದ, ಸೋಮಯ್ಯ ಕ್ಲಾಸ್ಮೇಟ್ ಇದ್ದ ಹೈಸ್ಕೂಲ್ನಲ್ಲಿ. 3 ವರ್ಷ ನಾನು ಅವನ ಕ್ಲಾಸ್ಮೇಟ್. ಆಗ ಕೊಡವರ ಆಚಾರ ವಿಚಾರಗಳು, ಕೊಡವರ ಸಮಾಜ ಸಂಸ್ಕೃತಿ, ಕೊಡವರ ಇತಿಹಾಸ ಇದನ್ನೆಲ್ಲರೂ ಕೂಡ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅದು ನೀವು ಯಾರು ಕೂಡ ಜಾತಿ ಮಾಡ್ತಕ್ಕಂಥ, ದಾರುಣ ಮಾಡ್ತಕ್ಕಂಥ, ಜಾತ್ಯತೀತ ವ್ಯಕ್ತಿತ್ವವನ್ನು ಹೊಂದಿರ್ತಕ್ಕಂಥ ಜನಗಳು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ. ಪನ್ನಣ್ಣರು ಕೂಡ ಯಾವತ್ತೂ ಕೂಡ ಜಾತಿ ಧರ್ಮ ಮಾಡಲ್ಲ. ಮಂತ್ರಿಗೌಡ ನಮ್ಮ ಶಾಸಕರಿಗೆಲ್ಲ ಆಶೀರ್ವಾದ ಮಾಡಿದ್ದೀವಿ. ನೀವೆಲ್ಲ ಬಹಳ ವರ್ಷಗಳ ನಂತರ ಕೊಡಗಿನಲ್ಲಿ ಇಬ್ಬರು ನಮ್ಮ ಶಾಸಕರುಗಳು ಗೆದ್ದಿರ್ತಕ್ಕಂಥದ್ದು ಇದೇ ಮೊದಲು ಅಂತಕ್ಕಂಥ ಮಾತುಗಳನ್ನ ಕೇಳಲಿಕ್ಕೆ ಬಯಸ್ತಾರೆ. ಅದಕ್ಕಾಗಿ ಎಲ್ಲ ಕೊಡಗಿನ ಜನರಿಗೆ, ವಿಶೇಷವಾಗಿ ಕೊಡವರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಮುಂದಿನ ನಿಮ್ಮ ಆಶೀರ್ವಾದ ಇದೆ. ಮುಂದಿನ ಕೂಡ ನಿಮ್ಮ ಆಶೀರ್ವಾದ ಇರಬೇಕು. ಒಬ್ರು ಯಂಗ್ಸ್ಟರ್ಸ್, ಮಂತ್ರಿಗಳು ಯಂಗ್ಸ್ಟರ್, ಪನ್ನಣ್ಣ ಕೂಡ ಯಂಗ್ಸ್ಟರ್. ಕಂಪೇರಿಟಿವ್ಲಿ ನನಗೆ ಕಂಪೇರ್ ಮಾಡಿದ್ರೆ ಪನ್ನಣ್ಣ ಯಂಗ್ಸ್ಟರ್. ಅವರು ಬಹಳ ವರ್ಷ ರಾಜಕೀಯದಲ್ಲಿ ಇರ್ತಾರೆ. ಬಹುಶಃ ಪನ್ನಣ್ಣ ಇದಾನಲ್ಲ, ನನಗೆ ಕೊಡಗಿನ ವಿಚಾರ ಬಂದಾಗ ಮಂತ್ರಿಗಳಾಗಲಿ ಪೊನ್ನಣ್ಣ ಆಗಲಿ ನನಗೆ ಉತ್ತರ ಆಗ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಬಟ್ ಈ ವಿಚಾರದಲ್ಲೂ ಕೂಡ ಜಮೀನು ಕೊಡವ ಸಮಾಜಕ್ಕೆ ಕೊಡ್ತಕ್ಕಂಥ ವಿಚಾರದಲ್ಲೂ ಕೂಡ ಪೊನ್ನಣ್ಣವರು ಬಹಳ ಒತ್ತಡವನ್ನು ಹಾಕಿದ್ದು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬರೀ ಕೊಡಗಿಗೆ ಅಷ್ಟೇ ಅಲ್ಲ, ಇಡೀ ರಾಜ್ಯಕ್ಕೆ ಆಸ್ತಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ.
ಅದರಿಂದ ಇವ್ರನ್ನ ಬೆಳೆಸಿದರೆ ನಿಮಗೆ ಅನುಕೂಲ ಆಗ್ತದೆ. ಇವ್ರಿಗೆ ಆಶೀರ್ವಾದ ಮಾಡಿದ್ರೆ ಕೊಡಗಿಗೆ ಅನುಕೂಲ ಆಗ್ತದೆ. ಅದನ್ನು ಮರಿಬೇಡಿ ಅಂತಕ್ಕಂಥದ್ದು ನನ್ನ ಕಳಕಳಿಯ ಮನವಿ ಅಂತಕ್ಕಂಥ ಮಾತು. ನಾನು ಅನೇಕ ಸಾರಿ ಕೊಡಗಿಗೆ ಬಂದಿದ್ದೀನಿ, ಮಂತ್ರಿಯಾಗಿ ಬಂದಿದ್ದೀನಿ, ಡೆಪ್ಟಿ ಚೀಫ್ ಮಿನಿಸ್ಟರ್ ಬಂದಿದ್ದೀನಿ, ಚೀಫ್ ಮಿನಿಸ್ಟರ್ ಬಂದಿದ್ದೀನಿ, ಪಾರ್ಲಿಮೆಂಟ್ ಚುನಾವಣೆಗಳನ್ನು ಕೂಡ ಬಂದಿದ್ದೀನಿ. ನಿಮ್ಮನ್ನ ಉದ್ದೇಶಿಸಿ ಭಾಷಣ ಮಾಡಿದ್ದೀನಿ, ನನ್ನ ಮಾತುಗಳನ್ನೆಲ್ಲ ಕೇಳಿದ್ದೀರಿ. ಮುಂದೇನು ಕೂಡ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದವನ್ನ ಮಾಡಬೇಕು. ಕಳೆದ ಚುನಾವಣೆಯಲ್ಲಿ ಮಾಡಿದ್ದೀವಿ, ಮುಂದೇನು ಕೂಡ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು. ಹೋದ ಸಾರಿ ನಾವು 138 ಗೆದ್ದಿದ್ದೀವಿ. ನೀವು ಮಾಡಿದ್ರೆ ಇದಕ್ಕೆಲ್ಲ ಕಾಯ್ತಿದ್ದ 138 ಜನ. ಇಬ್ಬರನ್ನ ಕೊಡದೆ ಹೋದ್ರೆ, ಇಬ್ಬರು ಶಾಸಕರನ್ನ ಕೊಡದೆ ಹೋದ್ರೆ ಆಗ್ತಿತ್ತ? ಅದರಿಂದ ನಿಮಗೆ ಪಕ್ಷದ ವತಿಯಿಂದ, ಸರ್ಕಾರದ ವತಿಯಿಂದ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆದ್ರೆ ಆಮೇಲೆ ಕೆಮ್ಮಯ್ಯನವರು ಒಂದು ಮಾತನ್ನ ಹೇಳಿದ್ದಾರೆ, ಏನಪ್ಪ ಕಾರ್ಯಪ್ರವರ ಹೆಸರನ್ನ ಯಾವ್ದಾದ್ರು ಮೆಟ್ರೋ ಸ್ಟೇಷನ್ಗೆ ಇಡಬೇಕು ಅಂತ ಹೇಳಿದ್ದಾರೆ. ಎಲ್ಲಿ ಇಡಬೇಕು ಅಂತ ಹೇಳಿಲ್ಲ. ಅದನ್ನ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡಿ. ಯಾಕಂತಂದ್ರೆ ಮೊದಲನೇ ಫೀಲ್ಡ್ ಮಾರ್ಷಲ್ ಕಾರ್ಯಪ್ರವರು ಈ ದೇಶ ಸ್ವಾತಂತ್ರ್ಯ ಮೊದಲನೇ ಫೀಲ್ಡ್ ಮಾರ್ಷಲ್ ಶ್ರೀ ಕಾರ್ಯಪ್ರವರು. ಅವ್ರು ಇರ್ಲಿಕ್ಕೆ ಯಾವುದು ವಿರೋಧ ಇರ್ಲಿಕ್ಕಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅದಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನವನ್ನ ಮಾಡುತ್ತೇವೆ. ಹೇಳಿ ಸಮಯ ಆಗಿರೋದ್ರಿಂದ ಜಾಸ್ತಿ ಮಾತಾಡಕ್ ಹೋಗಲ್ಲ, ರಾಜಕೀಯನೂ ಮಾತಾಡಕ್ ಹೋಗಲ್ಲ. ಇದು ರಾಜಕೀಯದ ಸಭೆಯಲ್ಲ. ಆದ್ರಿಂದ ಕೊಡವ ಸಮಾಜದವರು, ಯಾಕಂದ್ರೆ ಅಸೋಸಿಯೇಷನ್ ಅಂತ ಇತ್ತು, ವರ್ಷ ಸ್ವಾತಂತ್ರ್ಯ ಪೂರ್ವದಲ್ಲೇ ಕೂರ್ಗ್ ಅಸೋಸಿಯೇಷನ್ ಅಂತ ಪ್ರಾರಂಭ ಆಗಿತ್ತು. ಈ ಜಾಗ ಸಿಕ್ಲಿಕ್ಕೆ ಕಾರ್ಯಕ್ರಮಗಳು ಕಾರಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ನಾನು ಬಹಳ ವರ್ಷಗಳ ಹಿಂದೆ ಈ ಕೊಡವ ಸಮಾಜಕ್ಕೆ ಬಂದಿದ್ದೆ. ಎ.ಕೆ. ಸುಬ್ಬಯ್ಯನವ್ರ ಮಗನ ಮದುವೆ, ಸಿದ್ದಯ್ಯನವರ ಮಗಳು ಎ.ಕೆ. ಸುಬ್ಬಯ್ಯನವ್ರ ಮಗನ ಮದುವೆ. ಆಮೇಲೆ 2 ಸಾರಿ ನಾವೇ ಊಟ ಕೊಟ್ಟಿದ್ದೀವಿ. ಇಲ್ಲಿ ನಾವು ಕಾಂಗ್ರೆಸ್ ಸೇರಿದ ಮೇಲೆ 2 ಸಾರಿ ನಾನ್ ವೆಜ್ ಊಟ ಕೊಟ್ಟಿದ್ದೀನಿ. ನೀವು ಸಾಮಾನ್ಯವಾಗಿ ಅನೇಕ ನಾನ್ ವೆಜ್ ಕೊಡಲ್ಲ. ನೀವು ನಾನ್ ವೆಜ್ ಇರೋದ್ರಿಂದ ನಾವು ಅವ್ರವ್ರ ಇಷ್ಟ, ಯಾರು ಊಟ ಮಾಡ್ತಾರೆ ಅವ್ರವ್ರು ಇಷ್ಟ ಬಂದದ್ದು ಯಾವ್ದು ಮಾಡ್ತಾರೆ ಅದನ್ನು ಮಾಡ್ತೀವಿ. ಅದರಿಂದ ಒಟ್ಟಿಗೆ ಮಾಡಬಾರ್ದು. ಯಾವುದೇ ಕಾರಣಕ್ಕೆ ಮನುಷ್ಯನನ್ನು ದ್ವೇಷಿಸತಕ್ಕಂಥ ಕೆಲಸ ಇದರಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥದ್ದು. ಮನುಷ್ಯನನ್ನ ಪ್ರೀತಿಸಬೇಕೇ ಹೊರತು ಯಾವುದೇ ಕಾರಣಕ್ಕೆ ಸಮಾಜವನ್ನು ವಿಭಜನೆ ಮಾಡತಕ್ಕಂಥ ಧರ್ಮದ ಆಧಾರದಲ್ಲಿ, ಜಾತಿ ಆಧಾರದಲ್ಲಿ ಯಾವುದೇ ಕಾರಣಕ್ಕೆ ಸಮಾಜವನ್ನು ಒಡಿತಕ್ಕಂಥ ಕೆಲಸವನ್ನು ಮಾಡಬಾರದು. ಅದರಲ್ಲಿ ನೀವು ಮುಚ್ಚುಣಿನಲ್ಲಿದ್ದೀರಿ ಅಂತಕ್ಕಂಥ ಮಾತುಗಳನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲ ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ ಅದಕ್ಕೋಸ್ಕರ ನಿಮ್ಗೆ ಧನ್ಯವಾದಗಳನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತಮ್ಮ ಕಾರ್ಯ ಬಾಹುಳ್ಯಗಳ ನಡುವೆಯೂ ಮೌಲ್ಯಾಧಾರಿತ ಕಾರ್ಯವೈಖರಿಯನ್ನು ರೂಢಿಸಿಕೊಂಡಿರುವ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯರವರು ಈ ಸಮಾರಂಭಕ್ಕೆ ಬರಲು ಪ್ರಾಶಸ್ತ್ಯ ನೀಡಿರುವುದು ನಮ್ಮೆಲ್ಲರಿಗೂ ಮರೆಯಲಾಗದ ಅನುಭವ. ನಾವೆಲ್ಲರೂ ಇಂದು ಅವರ ನುಡಿಗಳನ್ನು ಕೇಳಿ ಬಹಳ ರೋಮಾಂಚನಗೊಂಡಿರುತ್ತೇವೆ. ಅವರು ತಮ್ಮ ಅಮೃತ ಹಸ್ತದಿಂದ, ವಿಶಾಲ ಹೃದಯವಂತಿಕೆಯಿಂದ
ತಮ್ಮ ಔದಾರ್ಯದಿಂದಾಗಿ ಕೊಡವ ಸಮಾಜ ಬೆಂಗಳೂರಿಗೆ 7 ಎಕರೆ ಜಾಗವನ್ನು ಕಾಯಂ ಸ್ವತ್ತಾಗಿ ನೀಡಿದ ಅಪ್ರತಿಮ ಮುಖ್ಯಮಂತ್ರಿ.